ಮಕ್ಕಳಿಗೆ ಜೀವವು ಪರದೊಳಗೆ ದೇವರ ಭಕ್ತರ ದೇವಿಸಿ ಭಾಗ್ಯವ ನೀವನುಭವಿಸಿರೈ. ದೇವರ ಭಕ್ತರ ದೇವಿಸಿ ಭಾಗ್ಯವ ನೀವನುಭವಿಸಿರೈ. ದೇವರ ಮಕ್ಕಳಿಗೆ ಜೀವವು ಪರದೊಳಗೆ ತಂದೆಯ ರಾಜ್ಯದೊಳು ಇವೆ ಚಂದದ ವಾಸಗಳು. ತಂದೆಯ ರಾಜ್ಯದೊಳು ಇವೆ ಚಂದದ ವಾಸಗಳು. ಕುಂದದ ಕ್ಷೇಮವ ಸುಂದರ ಸ್ಥಾನವ ಹೊಂದಲು ಸೇರುವಿರೈ. ಕುಂದದ ಕ್ಷೇಮವ ಸುಂದರ ಸ್ಥಾನವ ಹೊಂದಲು ಸೇರುವಿರೈ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ಅಲ್ಲಿ ಕಣ್ಣೀರಿರದು ಅವರಲ್ಲಿನ ಎಡರಾಳಿದು. ಅಲ್ಲಿ ಕಣ್ಣೀರಿರದು ಅವರಲ್ಲಿನ ಎಡರಾಳಿದು. ಎಲ್ಲರೂ ಹರ್ಷಿಸಿ ಅಲ್ಲಿ ದುಃಖದೀಗ ಎಲ್ಲವನಿಗೆ ಪರೈ. ಎಲ್ಲರೂ ಹರ್ಷಿಸಿ ಅಲ್ಲಿ ದುಃಖದೀಗ ಎಲ್ಲವನಿಗೆ ಪರೈ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ಕೂಡಿ ಪರಾತ್ಪರನ ಸ್ತುತಿ ಮಾಡಿ ಕೃಪಾನ್ವಿತನ. ಕೂಡಿ ಪರಾತ್ಪರನ ಸ್ತುತಿ ಮಾಡಿ ಕೃಪಾನ್ವಿತನ. ಬಿಡುವ ಜನರಿಗೆ ನೀಡಿದ ವರಗಳ ಪಾಡುತ್ತ ಸಾರುವೆವೈ. ಬಿಡುವ ಜನರಿಗೆ ನೀಡಿದ ವರಗಳ ಪಾಡುತ್ತ ಸಾರುವೆವೈ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ದೇವರ ಭಕ್ತರ ದೇವಿಸಿ ಭಾಗ್ಯವ ನೀವನುಭವಿಸಿರೈ. ದೇವರ ಭಕ್ತರ ದೇವಿಸಿ ಭಾಗ್ಯವ ನೀವನುಭವಿಸಿರೈ. ದೇವರ ಮಕ್ಕಳಿಗೆ ಇದೆ ಜೀವವು ಪರದೊಳಗೆ. ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡೆಯಿರಿ, ಆರ್ಭಟದಿಂದ ದೇವರಿಗೆ ಜಯ ಧ್ವನಿ ಮಾಡಿರಿ. ಪರಾತ್ಪರನಾದ ಯೆಹೋವನು ಭಯಂಕರನಾಗಿದ್ದಾನೆ. ಆತನು ಭೂಲೋಕಕ್ಕೆಲ್ಲ ಅಧಿರಾಜನಾಗಿದ್ದಾನೆ. ಆತನು ಜನಾಂಗಗಳನ್ನು ನಮಗೆ ಅಧೀನಪಡಿಸಿ ಪರ ಕುಲದವರನ್ನು ನಮ್ಮ ಕಾಲ ಕೆಳಗೆ ಹಾಕಿದ್ದಾನೆ. ಆತನು ಯಾಕೋಬ ವಂಶದವರಾದ ನಮ್ಮನ್ನು ಪ್ರೀತಿಸಿ ನಾವು ಅಭಿಮಾನಿಸುವ ಸ್ವಾಸ್ಥ್ಯವನ್ನು ನಿರ್ಣಯಿಸಿಕೊಟ್ಟಿದ್ದಾನೆ. ಸಲಾ. ದೇವರ ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ದೇವರ ಘನವುಳ್ಳ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಹಸಿರಾಗಿ ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಕರ್ತನು ನಮ್ಮನ್ನ ಬೆಳಗಿನ ಜಾವದಲ್ಲಿ ಆಶೀರ್ವದಿಸಲಿ. ಈ ದಿನದ ಕಾರ್ಯಕ್ರಮಕ್ಕಾಗಿ ಪ್ರಾರ್ಥನೆಗಾಗಿ ನಮ್ಮ ಮಧ್ಯದಲ್ಲಿ ಸಹೋದರಿ ಶೈಲಾ ಬೆಂಜಮಿನ್ ರವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊತೇನೆ. ಎಲ್ಲರಿಗೂ ಮುಂಜಾನೆಯ ಶುಭಾಶಯ. ನಮಸ್ಕಾರ ಪಾಸ್ಟರ್. ಪ್ರಾರ್ಥನೆ ಮಾಡಿಕೊಳ್ಳೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತ ನಮ್ಮ ತಂದೆಯಾದ ದೇವರೇ, ಈಗ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ಇನ್ನೊಂದು ಆವರ್ತಿ ನಿಮ್ಮ ಒಂದು ಪಾದ ಬಳಿಗೆ ಬಂದು ನಿಮ್ಮನ್ನು ಧ್ಯಾನಿಸುವಂತ ಭಾಗ್ಯವನ್ನು ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕಳೆದ ರಾತ್ರಿ ಎಲ್ಲ ನಮಗೆ ಸುಖ ನಿದ್ರೆ ನೀಡಿದ್ದು ಸ್ವಾಮಿ, ನಮ್ಮನ್ನು ಜೀವಂತರ ಸಂಖ್ಯೆ ಪಟ್ಟಿಯಲ್ಲಿ ಇಟ್ಟು ನಮ್ಮನ್ನು ಕಾದು ಕಾಪಾಡಿಕೊಟ್ಟಿದ್ದಕ್ಕಾಗಿ ನಾಮಕ್ಕೆ ಸ್ತೋತ್ರ. ಎಲ್ಲಿ 2-3 ಜನರು ಸೇರಿ ನಾಮವನ್ನು ಘನಪಡಿಸುವರು, ಅವರುಗಳ ಮಧ್ಯದಲ್ಲಿ ನಾನು ಬರುವೆನೆಂದು ವಾಗ್ದಾನ ಮಾಡಿದಂತ ನಮ್ಮ ದೇವರು ಸ್ವಾಮಿ, ಬೆಳಗ್ಗೆ ಎದ್ದು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದ್ದು ಸ್ವಾಮಿ. ಅದು ಒಂದು ನಮ್ಮ ಸ್ವಾಸ್ಥ್ಯಕ್ಕಾಗಿ, ನಮ್ಮ ಒಂದು ಮನದ ಶಾಂತಿಗಾಗಿ, ನಮ್ಮ ದಿನಚರಿಗಳಲ್ಲಿ ನಾವು ಭಾಗವಹಿಸುವಂತ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ ನಮಗೆ ಮುಖ್ಯವಾಗಿದೆ ಸ್ವಾಮಿ. ನಿಮ್ಮ ವಾಕ್ಯವು ನಮಗೆ ಮುಖ್ಯವಾಗಿದೆ ಕರ್ತನೆ. ಬಂದಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನು ನೀನು ಆಶ್ವಸಿ ಕಾಪಾಡು ಸ್ವಾಮಿ. ಯಾವುದೋ ಕಾರಣದಿಂದ ನಾವು ನಿನ್ನ ಮುಂದೆ ಬಂದಿದ್ದೇವೆ ಸ್ವಾಮಿ. ನಮ್ಮನ್ನು ತಂದು ನಿಮ್ಮ ಪಾದ ಬಳಿಗೆ ಒಪ್ಪಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ಸ್ವಾಮಿ, ನಿಮ್ಮ ಸೇವಕರು ಸಹೋದರರಾದಂತಹ ಚಿನ್ನಪ್ಪ ಸಾತ್ವಿಕರಿಗಾಗಿ ಬೇಡಿಕೊಳ್ಳುತ್ತೇವೆ. ಅವರು ನಮ್ಮ ಜೊತೆಗೆ ವಾಕ್ಯವನ್ನು ಹಂಚಿಕೊಳ್ಳಲಿಕ್ಕೆ ಹೋಗುವಾಗೆ ಆ ಮಗನ ಜೊತೆಗೆ ನೀನಿದ್ದು ಕಾದು ಕಾಪಾಡು ಸ್ವಾಮಿ. ಹೌದು ಕರ್ತನೆ, ನಿಮ್ಮ ವಾಕ್ಯವು ನಮಗೆ ಒಂದು ಆಹಾರವಾಗಿದೆ ಕರ್ತನೆ. ಈ ಆಹಾರವನ್ನು ನಾವು ಸೇವಿಸಿಕೊಂಡು ನಮ್ಮ ಜೀವಮಾನದಲ್ಲಿ ನಾವು ಪ್ರತಿಯೊಬ್ಬರು ನಾವು ನಿಮಗಾಗಿ ಜೀವಿಸುವಂತ ಭಾಗ್ಯವನ್ನು ದಯಪಾಲಿಸಿಕೊಡಬೇಕೆಂದು ಯೇಸು ಸ್ವಾಮಿ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಆಮೇನ್. ತುಂಬಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ಸೈಲಾ ಬೆಂಜಮಿನ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈಗ ಒಂದು ವಿಶೇಷ ಗೀತೆಯನ್ನ ಸಹೋದರರಾದಂತಹ ಚಿನ್ನಪ್ಪ ಸಾತ್ವಿಕ್ ಅವರ ಮುಖಾಂತರವಾಗಿ ನಾವು ಆಲಿಸೋಣ. ದೇವರ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಇದು ನಾನು ಹಾಡುವಂತಹ ಒಂದು ಸಂಗೀತ ನಮ್ಮ ಸಂಗೀತ ಪುಸ್ತಕದಲ್ಲಿ ಇರುವಂತಹ 118ನೆಯ ಒಂದು ಸಂಗೀತವಾಗಿದೆ. ದೇವಪುತ್ರರೆಲ್ಲರೂ ಎಷ್ಟು ಭಾಗ್ಯವಂತರು ಎಂಬುದಾಗಿ. ದೇವಪುತ್ರರೆಲ್ಲರೂ ಎಷ್ಟು ಭಾಗ್ಯವಂತರು, ಪಾಪ ದುಃಖ ಭಯವು ಪರಿಹಾರವಾಯಿತು. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ಕ್ರಿಸ್ತನಿಂದ ಅವರು ನೀತಿವಂತರಾದರು, ಮನಃಶಾಂತಿಯೆಲ್ಲರೂ ಹೊಂದಿ ಹರ್ಷಿಸುವರು. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ತಂದೆ ಹತ್ರ ಮಕ್ಕಳು ಹೋಗ ಭಯ ಪಡರು, ದೇವರನ್ನು ಭಕ್ತರು ನೋಡಲಂಜಲಾರರು. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ಬಾಧೆ ಕಷ್ಟ ಬಂದರು
ನಷ್ಟ ಹೊಂದಲಾರರು. ಶ್ರಮೆಯು ದೇವ ಜನಕ್ಕೆ ಮೇಲು ಉಂಟು ಮಾಡುವುದು. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ಇಹದಲ್ಲಿ ಕೃಪೆಯು, ಸಾಯುವಲ್ಲಿ ಜಯವು. ಪರದಲ್ಲಿ ಜೀವವು ಹೊಂದಿ ಹರ್ಷಿಸುವರು. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ನಾನು ಅವರೊಂದಿಗೆ ಪಾಲುಗಾರನಾಗುವೆ. ಆಮೆನ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಹಿರಿಯರಾದಂತಹ ಚಿನ್ನಪ್ಪ ಸಾತ್ವಿಕ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ದೇವರ ಸಂದೇಶಕ್ಕಾಗಿ ನಮ್ಮ ಜೊತೆಯಲ್ಲಿ ಸಹೋದರಿ ಸವಿತಾ ಅವರು ಮಾತಾಡುವಂತವರಾಗಿದ್ದಾರೆ. ಕರ್ತನು ಅವರನ್ನು ಆಶೀರ್ವಾದ ಮಾಡಲಿ. ಈ ದಿನ ದೇವರ ಸಂದೇಶವನ್ನು ತರಲಿಕ್ಕಾಗುವಂತೆ ಅವರನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಚಿನ್ನಪ್ಪ ಸಾತ್ವಿಕ್ ಅವರ ಬದಲಾಗಿ ಇವತ್ತು ಅವರು ಮಾತಾಡುವುದನ್ನು ಆಶಿಸುವುದರಿಂದ ಅವರನ್ನ ನಾನು ಈ ಸಮಯದಲ್ಲಿ ತಮ್ಮೆಲ್ಲರ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸ್ತೇನೆ. ಸಹೋದರಿ ಸವಿತಾ, ಇದು ನಿಮ್ಮ ಸಮಯ. ಸಂದೇಶವನ್ನ ನೀಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶುಭೋದಯ. ದೇವರು ನಮ್ಮನ್ನ ಎಚ್ಚರಪಡಿಸಿ ಆತನ ಒಂದು ಸ್ವರವನ್ನ ಕೇಳ್ತಕ್ಕಂತ ಒಂದು ಸೌಭಾಗ್ಯವನ್ನ ಸಣ್ಣ ಹಿಂದಾಗಿ ಕೂಡಿ ಬಂದಿರತಕ್ಕಂತ ನನ್ನ ಕುಟುಂಬದವರಿಗೆ ಆಶೀರ್ವಾದದಾಯಕವಾಗಿ ನೀಡಿದ್ದಾರೆ. ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುವ ಈ ಒಂದು ಸಮಯದಲ್ಲಿ, ಈ ಒಂದು ಬೆಳಗಿನ ಜಾವದಲ್ಲಿ ದೇವರು ನಮಗೆ ಯಾವ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಹಾಗೂ ಯಾವ ಒಂದು ಅತ್ಯುನ್ನತವಾದಂತ ಒಂದು ಹೆಸರನ್ನ ನಮ್ಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸುವಂತವಳಾಗಿದ್ದೇನೆ. 2 ಕೊರಿಂಥ 5ನೇ ಅಧ್ಯಾಯ 20ನೇ ವಚನದ ಮೊದಲ ಭಾಗವನ್ನ ನಾವು ಓದ್ಕೊಳ್ಳುವ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ಎಂಬುದೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಸ್ವರ್ಗೀಯ ಸ್ವಾಮಿ, ನಿನ್ಗೆ ಸ್ತೋತ್ರ ಸಲ್ಲಿಸ್ತೇನೆ. ಹೌದು ಸ್ವಾಮಿ, ನೀವು ನಮ್ಮನ್ನ ರಾಯಭಾರಿಗಳಾಗಿ ಆಯ್ಕೆ ಮಾಡಿಕೊಂಡಿದ್ದೀರಿ. ನಮ್ಮ ಈ ಒಂದು ರಾಯಭಾರಿಯ ಜವಾಬ್ದಾರಿ ಏನು ಎಂಬುದನ್ನು ಈ ಒಂದು ಸಮಯದಲ್ಲಿ ನೀವು ನಮಗೆ ತಿಳಿಯಪಡಿಸಿಕೊಡಬೇಕಾಗಿ, ಆ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗಲು, ಆ ವಿಷಯಗಳನ್ನ ತಿಳಿದುಕೊಳ್ಳಲು ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ನಡೆಸಿ ಪರಲೋಕದ ದ್ವಾರವನ್ನ ತೆಗೆದು ಸ್ವಾಮಿ, ನಮಗೆ ಬೇಕಾದ ಜ್ಞಾನ, ಬುದ್ಧಿ, ತಿಳುವಳಿಕೆ, ವಿವೇಚನೆ, ದೂರದೃಷ್ಟಿ, ಅದನ್ನು ಅರ್ಥ ಮಾಡಿಕೊಳ್ತಕ್ಕಂತ ಬಲಶಕ್ತಿಯನ್ನು ಹಾಗೂ ಜ್ಞಾಪಕ ಶಕ್ತಿಯನ್ನ ಕೊಡಬೇಕಾಗಿ ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ ನಿನ್ನ ಮಹಿಮಾ ವಸ್ತ್ರದಲ್ಲಿ ನಮ್ಮನ್ನು ನಡೆಸಿ ಪವಿತ್ರಾತ್ಮನ ಮೂಲಕವಾಗಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೆನ್. ಆಮೆನ್. ಕ್ರಿಸ್ತನ ರಾಯಭಾರಿಗಳು ಅಂದ್ರೆ ಅಂಬಾಸಿಡರ್ ಆಫ್ ಜೀಸಸ್. ಸೊ ರಾಯಭಾರಿ ಅಂದ ತಕ್ಷಣ ನಮ್ಗೆ ಏನೋ ಒಂದ್ ರೀತಿಯಲ್ಲಿ ಆದಂತ ಒಂದು ಮನಸ್ಸಿನಲ್ಲಿ ಆಲೋಚನೆಗಳು ಬರುವಂತದ್ದಾಗಿದೆ. ರಾಯಭಾರಿ ಅಂದ್ರೆ ಯಾರು, ಇವ್ರ ಕೆಲ್ಸ ಏನು, ಇವ್ರನ್ನ ಏನಂತ ಕರೀತಾರೆ, ಯಾತಕ್ಕೋಸ್ಕರ ರಾಯಭಾರಿಗಳು ಅಂತ ಕರೀತಾ ಇದ್ದಾರೆ,
ಅಂತ ನಾವು ನೋಡುವಾಗ, ಈ ಲೌಕಿಕವಾದಂತ ವಿಷಯಗಳಲ್ಲಿ ನಾವು ನೋಡುವಾಗ, ರಾಯಭಾರಿ ಅಂದ್ರೆ ಒಂದು ರಾಷ್ಟ್ರವನ್ನ ಮತ್ತೊಂದು ರಾಷ್ಟ್ರದಲ್ಲಿ ಪ್ರತಿನಿಧಿಸುವಂತದ್ದಾಗಿದೆ. ಒಂದು ಕಂಪನಿಯನ್ನ ಬೇರೆ ಕಂಪನಿಗಳ ಜೊತೆಯಲ್ಲಿ ಅಂದ್ರೆ ಕಂಪನಿಯ ಒಂದು ವಿಷಯದಲ್ಲಿ ಆ ಒಂದು ಕಂಪನಿಯನ್ನ ಪ್ರತಿನಿಧಿಸ್ತಕ್ಕಂತ ಜವಾಬ್ದಾರಿಯುತವಾದಂತ ಕೆಲಸ ಆಗಿದೆ. ಅಥವಾ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ, ಅದರ ಒಂದು ಬ್ರ್ಯಾಂಡ್ ಅನ್ನ ಪ್ರತಿನಿಧಿಸ್ತಕ್ಕಂಥವ್ರು ಒಬ್ಬ ರಾಯಭಾರಿ ಆಗಿದ್ದಾರೆ ಅಂತ ನಾವು ತಿಳಿಯುವಂತವರಾಗಿದ್ದೇವೆ. ಈ ಒಂದು ರಾಯಭಾರಿಯ ಒಂದು ಕೆಲಸ ಅತ್ಯುನ್ನತವಾದಂತ ಜವಾಬ್ದಾರಿಯುತವಾದ ಸ್ಥಾನದಲ್ಲಿರ್ತಕ್ಕಂತ ಕೆಲಸವಾಗಿದೆ. ಆ ಅತ್ಯುನ್ನತವಾದಂತ ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿರ್ತಕ್ಕಂತ ವ್ಯಕ್ತಿಯನ್ನ ನಾವು ರಾಯಭಾರಿ ಅಂತ ಕರಿತೇವೆ. ಅಥವಾ ಇನ್ನೊಂದು ಹೇಳ್ಬೇಕು ಅಂದ್ರೆ, ರಾಯಭಾರಿಯನ್ನ ನಾವು ಸಂದೇಶವಾಹಕ, ಶಾಂತಿದೂತ, ಸೇವಕ ಅಥವಾ ಪ್ರತಿನಿಧಿ, ಮಿಷನರಿ, ಹೀಗೆ ಹಲವಾರು ಹೆಸರುಗಳಿಂದ ನಾವು ಕರೆಯುವಂತರಾಗಿದ್ದೇವೆ. ಮತ್ತೆ ಇಲ್ಲಿ ನಾವು ನೋಡ್ತೇವೆ, ಈ ರಾಯಭಾರಿ ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಅಥವಾ ಒಂದು ಕಂಪನಿಯಿಂದ ಇನ್ಯಾವ್ದಾದ್ರು ಕಂಪ್ನಿ, ಯಾವ್ದಾದ್ರು ಬ್ರ್ಯಾಂಡ್ಗೆ ಮಧ್ಯವರ್ತಿಯಾಗಿ ಶಾಂತಿ ದೂತನಾಗಿ ಕೆಲಸವನ್ನ ನಿರ್ವಹಿಸುವುದನ್ನ ನಾವು ಕಾಣುವಂತವರಾಗಿದ್ದೇವೆ. ಇಲ್ಲಿ ನಾವು ನೋಡ್ತೇವೆ, ರಾಯಭಾರಿಗೆ ಯಾವುದೇ ಆದಂತಹ ತನ್ನದೇ ಆದಂತಹ ಅಧಿಕಾರ ಇರೋದಿಲ್ಲ. ಅಂದ್ರೆ ಸ್ವಂತ ಅಧಿಕಾರ ಇರೋದಿಲ್ಲ, ಬಲ ಇರುವುದಿಲ್ಲ, ತನ್ನ ಸ್ವಂತ ವಿಚಾರಗಳನ್ನ ಮಾತಾಡಲ್ಲ. ತನ್ಗೆ ಇಷ್ಟ ಬಂದ ಹಾಗೆ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಮನಗಾಣ್ಬೇಕಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ಅಧಿಕಾರವನ್ನ ಆತನು ದುರುಪಯೋಗ ಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಲ್ಲ. ರಾಯಭಾರಿಯನ್ನ ಯಾರು ನೇಮಕ ಮಾಡಿರ್ತಾರೋ ಅವರ ಪರವಾಗಿ ಅದರ ಒಂದು ಕುರಿತಾಗಿ ಆ ವ್ಯಕ್ತಿಯು ಮಾತನಾಡುವಂತನಾಗಿದ್ದಾನೆ. ಯಾವ ವ್ಯಕ್ತಿ ಅಥವಾ ಯಾವ ರಾಷ್ಟ್ರ ಅವರನ್ನ ನೇಮಿಸ್ತಾರೋ ಅವರ ಅಧೀನದಲ್ಲಿ ಆ ರಾಯಭಾರಿ ಇರುವಂತವನಾಗಿದ್ದಾನೆ. ಮತ್ತೆ ಆ ಒಂದು ರಾಷ್ಟ್ರ ಅಥವಾ ವ್ಯಕ್ತಿ ನಿರ್ವಹಿಸಿದ ಕೆಲಸಗಳನ್ನ ಮಾಡುವಂಥದ್ದೇ ಆತನ ಒಂದು ಪರಮ ಕರ್ತವ್ಯವಾಗಿರುತ್ತೆ. ಮತ್ತು ಆ ವ್ಯಕ್ತಿಗೆ ವಿಧೇಯನಾಗಿ ಅವ ಹೇಳಿರ್ತಕ್ಕಂತ ಕೆಲಸವನ್ನ ಪೂರೈಸುವುದೇ ರಾಯಭಾರಿಯ ಒಂದು ಕೆಲಸವಾಗಿದೆ. ಆ ರಾಷ್ಟ್ರದ ಅಥವಾ ವ್ಯಕ್ತಿಯ ಪರವಾಗಿ ಈ ಒಂದು ರಾಯಭಾರಿ ನಡೆದುಕೊಳ್ಳುವಂತನಾಗಿದ್ದಾನೆ. ಇದು ಒಬ್ಬ ರಾಯಭಾರಿಗಳಲ್ಲಿ ಇರ್ತಕ್ಕಂತ ಒಂದು ಜವಾಬ್ದಾರಿಯುತವಾದಂತ ಒಂದು ಕೆಲಸ ಆಗಿದೆ. ಹಾಗಾದ್ರೆ ಒಬ್ಬ ರಾಯಭಾರಿ ಹೇಗೆ ನಡ್ಕೋಬೇಕು? ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ಅಂತ ದೇವರು ನಮ್ಗೆ ಹೇಳಿದ್ದಾರೆ. ಹೀಗಿರ್ಬೇಕಾದ್ರೆ ನಾವು ಹೇಗೆ ರಾಯಭಾರಿಗಳಾಗ್ತೇವೆ? ಯಾರಿಗೆ ರಾಯಭಾರಿಗಳಾಗ್ತೇವೆ? ನಮ್ಮ ನಡೆ ನುಡಿ ಹೇಗಿರ್ಬೇಕು? ನಮ್ಮ ಕರ್ತವ್ಯ ಏನು? ನಾವು ಯಾರನ್ನ ಪ್ರತಿನಿಧಿಸ್ತೇವೆ? ನಮ್ಮ ಜವಾಬ್ದಾರಿ ಏನಾಗಿದೆ ಅನ್ನೋದನ್ನ ಈ ಒಂದು ಬೆಳಗಿನ ಜಾವದಲ್ಲಿ ನಾವು ತಿಳ್ಕೊಳ್ಳೋಣ. ನಾವು ಕ್ರಿಸ್ತನವರಾಗಿರೋದರಿಂದ ಕ್ರಿಸ್ತನು ನಮ್ಮನ್ನ ರಾಯಭಾರಿಗಳು ಅಂತ ಆರಿಸ್ಕೊಂಡಿದ್ದಾರೆ. ನಾವು ಕ್ರಿಸ್ತನಿಗೆ ಸಂಬಂಧಪಟ್ಟವರಾಗಿದ್ದೇವೆ. ನಾನ್ ಮೊದ್ಲೇ ಹೇಳ್ದಾಗೆ ರಾಯಭಾರಿಯ ಒಂದು ಜವಾಬ್ದಾರಿ ಏನಾಗಿದೆ ಅನ್ನೋದನ್ನ ನಾವು ನೆನಪಿಗೆ ತಂದುಕೊಳ್ತಾ ಇರ್ಬೇಕು. ಈ ಒಂದು ರಾಯಭಾರಿಯ ವಿಷಯದಲ್ಲಿ ನಾವು ಮಾತಾಡುವಾಗ, ಕ್ರಿಸ್ತನ ನಮ್ಮನ್ನ ಏಕೆ ರಾಯಭಾರಿಯಾಗಿ ಆರಿಸ್ಕೊಂಡಿದ್ದಾರೆ, ಯಾಕೆ ಕರೆದ್ರು ಅನ್ನೋದನ್ನ ನಾವು ನೋಡುವಾಗ, ನಾವು ಯೇಸು ಕ್ರಿಸ್ತನನ್ನ ಪ್ರತಿನಿಧಿಸುವಂತವರಾಗಿದ್ದೇವೆ. ವಿ ಆರ್ ರೆಪ್ರೆಸೆಂಟಿಂಗ್ ದ ಕಿಂಗ್ಡಮ್ ಆಫ್ ಗಾಡ್. ಆ ಒಂದು ಪರಲೋಕ ರಾಜ್ಯದ ದೇವರನ್ನ ನಾವು ಪ್ರತಿನಿಧಿಸುವಂತವರಾಗಿದ್ದೇವೆ. ಇಲ್ಲಿ ನಾವು ಮೊದಲೇ ಒಂದು ವಾಕ್ಯದಲ್ಲಿ ವೇದ ಪುರಾಣಕ್ಕೆ ಓದುವಾಗ 2 ಕೊರಿಂಥ 5:20 ನಾವು ಓದಿದ್ವಿ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ನಾವು ಕ್ರಿಸ್ತನಿಗಾಗಿ ಜೀವಿಸುವವರಾಗಿದ್ದೇವೆ. ಕ್ರಿಸ್ತನಿಗಾಗಿ ನಾವು ನಡೆಯುವವರಾಗಿದ್ದೇವೆ. ಕ್ರಿಸ್ತನಿಗೋಸ್ಕರ ನಾವು ಮಾತಾಡೋರಾಗಿದ್ದೇವೆ. ಈ ಅಂಧಕಾರ ಲೋಕದಲ್ಲಿ ಶಾಂತಿ ದೂತರಾಗಿ ದೇವರ ಬೆಳಕನ್ನ ತೋರಿಸ್ತಕ್ಕಂಥವರಾಗಿದ್ದೇವೆ. ನಾವು ಪರಲೋಕ ಸಂಸ್ಥಾನವನ್ನ ಪ್ರತಿನಿಧಿಸುವವರಾಗಿದ್ದೇವೆ. ಕ್ರಿಸ್ತನನ್ನ ತಿಳಿಯದವರಿಗೆ ನಾವು ಕ್ರಿಸ್ತನ ವಿಷಯವನ್ನ ತಿಳಿಸ್ತಕ್ಕಂತ ಒಂದು ಮಹತ್ತರವಾದ ಜವಾಬ್ದಾರಿಯನ್ನ ಹೊತ್ತಂತ ಮಕ್ಕಳಾಗಿದ್ದೇವೆ.
ಕ್ರಿಸ್ತನಿಗೆ ನಾವು ಅಧೀನರಾಗಿದ್ದೇವೆ. ಯಾರಿಗೆ ಅಧೀನರಾಗಿದ್ದೇವೆ? ನಮ್ಮನ್ನು ಸೃಷ್ಟಿಸಿದಾತನಾದ ಕ್ರಿಸ್ತನಿಗೆ ನಾವು ಅಧೀನರಾಗಿದ್ದೇವೆ. ಏಕೆಂದ್ರೆ ನಾವು ಕ್ರಿಸ್ತನ ಪರಿಶುದ್ಧವಾದ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೇವೆ. ಕ್ರಿಸ್ತನಿಗೆ ವಿಧೇಯರಾಗಿ ನಾವು ನಡ್ಕೊಳ್ಳುವವರಾಗಿದ್ದೇವೆ. ಹಾಗಾಗಿ ದೇವರು ನಮ್ಮನ್ನ ರಾಯಭಾರಿಗಳಾಗಿ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ. ನಮ್ಗೆ ಎಷ್ಟೊಂದು ಜವಾಬ್ದಾರಿಯುತವಾದಂತ ಕೆಲಸವನ್ನ ದೇವರು ನಮ್ಗೆ ನಿರ್ವಹಿಸಿದ್ದಾರೆ ಅಂತ ನಾವು ಹೇಳುವಾಗ, ಇದು ರಾಯಭಾರಿ ಕೆಲಸ ಅಷ್ಟೊಂದು ಸುಲಭವಾದಂತ ಕೆಲಸ ಅಲ್ಲ. ಬಹಳಷ್ಟು ಜವಾಬ್ದಾರಿಯುತವಾದಂತ ಒಂದು ಕೆಲಸ ಆಗಿದೆ. ನೋಡಿ, ದೇವರು ನಮ್ಮನ್ನ ಸುಮ್ನೆ ರಾಯಭಾರಿಗಳನ್ನಾಗಿ ಆಯ್ಕೆ ಮಾಡಿಕೊಂಡಿಲ್ಲ. ನೋಡಿ, ನಮ್ಮನ್ನ ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ಮುಂಚಿತವಾಗಿ ದೇವ್ರು ಏನ್ ಮಾಡಿದ್ದಾರೆ? ಒಂದು ಮಹತ್ತರವಾದಂತ ಕಾರ್ಯವನ್ನ ಮಾಡಿದ್ದಾರೆ. ಆ ಒಂದು ಮಹತ್ತರವಾದಂತ ಕಾರ್ಯ ಏನು ಅನ್ನೋದನ್ನ ನಾವು ನೋಡುವಾಗ, 1 ಪೇತ್ರ 2ನೇ ಅಧ್ಯಾಯ 22ನೇ ಒಂದು ವಚನವನ್ನ ನಾವು ಓದಿಕೊಳ್ಳುವ. 1 ಪೇತ್ರ 2ನೇ ಅಧ್ಯಾಯ 22ನೇ ಒಂದು ವಚನ. ಆತನು ಯಾವ ಪಾಪವನ್ನೂ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಇಲ್ಲಿ ನಾವು ನೋಡ್ತೇವೆ, ದೇವ್ರು ನಮ್ಮನ್ನ ರಾಯಭಾರಿಗಳಾಗಿ ಆಯ್ಕೆ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನ ರಾಯಭಾರಿಗಳಾಗಿ ತನ್ನನ್ನ ಪ್ರತಿನಿಧಿಸುವುದಕ್ಕೋಸ್ಕರ ಆಯ್ಕೆ ಮಾಡಿಕೊಳ್ಳೋದಕ್ಕಿಂತ ಮುಂಚಿತೆ ಆತನ ಏನ್ ಮಾಡಿದ್ದಾರೆ? ನಮಗೋಸ್ಕರ ತನ್ನ ಒಂದು ಪ್ರಾಣವನ್ನ ಏನ್ ಮಾಡಿದ್ದಾರೆ? ಕೊಟ್ಟಿದ್ದಾರೆ. ನಮ್ಮನ್ನ ಪಾಪಿಗಳಾಗಿ ಆತನೇ ಪಾಪ ಸ್ವರೂಪನಾದನು ಅನ್ನೋದನ್ನ ನಾವು ಕಾಣುವಂತವರಾಗಿದ್ದೇವೆ. ಆತನು ಯಾವ ಪಾಪವನ್ನು ಸಹ ಮಾಡ್ಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಅಂದ್ರೆ ಇಲ್ಲಿ ದೇವರು ನಮ್ಮನ್ನ ರಾಯಭಾರಿಗಳಾಗಿ ಆಯ್ಕೆ ಮಾಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟು ನಮ್ಮನ್ನ ಶುದ್ಧೀಕರಿಸಿ ರಾಯಭಾರಿಗಳನ್ನಾಗಿ ಆತನ ಸಂಸ್ಥಾನವನ್ನ ನಾವು ಪ್ರತಿನಿಧಿಸುವುದಕ್ಕೋಸ್ಕರ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆತನ ನಮ್ಮನ್ನ ರಾಯಭಾರಿಗಳನ್ನಾಗುವುದಕ್ಕಾಗಿ ಹಾಗೂ ಪ್ರತಿನಿಧಿಸುವುದಕ್ಕಾಗಿ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ. ರಾಯಭಾರಿ ಅಂದ್ರೆ ಯಾವ ವ್ಯಕ್ತಿ ತನ್ನ ಜೀವಿತವನ್ನ ಕ್ರಿಸ್ತನಿಗೋಸ್ಕರ ಕೊಟ್ಟು ತನ್ನ ಪಾಪಗಳಿಂದ ಬಿಡುಗಡೆ ಹೊಂದಿ ರಕ್ಷಣೆಯನ್ನ ಹೊಂದಿಕೊಂಡು ಆತನ ಮಹಿಮೆಯಲ್ಲಿ ಜೀವನವನ್ನ ಮಾಡುವಂತದ್ದಾಗಿದೆ. 2 ಕೊರಿಂಥ 5:21 ನಾವು ಇದನ್ನ ನೋಡುವಂತವರಾಗಿದ್ದೇವೆ. 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನವನ್ನ ನಾವು ನೋಡುವಾಗ, ಹೀಗಿರಲಾಗಿ ಅವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇಲ್ಲಿ ನಾವು ನೋಡ್ತೇವೆ, ನಾವು ಕ್ರಿಸ್ತನಲ್ಲಿರುವುದಾದರೆ ಮಾತ್ರ ನಾವು ರಾಯಭಾರಿಗಳಾಗಿ ಜೀವಿಸ್ಲಿಕ್ಕೆ ಸಾಧ್ಯ. ಒಬ್ಬ ರಾಯಭಾರಿ ಆಗ್ಬೇಕು ಅಂತ ಹೇಳಿದ್ರೆ ನಾವು ಕ್ರಿಸ್ತನಲ್ಲಿ ಜೀವಿಸ್ಬೇಕು, ಮತ್ತೆ ನಾವು ನೂತನ ಸೃಷ್ಟಿಯನ್ನ ಹೊಂದ್ಕೋಬೇಕಾಗಿದೆ. ಎಲ್ಲ ಒಂದು ಪೂರ್ವ ಸ್ಥಿತಿ ಹೋಗಿ ಎಲ್ಲ ಒಂದು ಹೊಸ ಒಂದು ಸ್ಥಿತಿಗೆ ಬರುವಾಗ ನಾವು ರಾಯಭಾರಿಗಳ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಅಂದ್ರೆ ನಾವು ದೇವರನ್ನ ಅಥವಾ ಕ್ರಿಸ್ತನನ್ನ ಅರಿಯುವುದಕ್ಕಿಂತ ಮುಂಚಿತನೆ ನಾವೇನಾಗಿದ್ವಿ? ಅನ್ಯರಾಗಿದ್ವಿ. ಕ್ರಿಸ್ತನ ನಮಗೋಸ್ಕರ ಶಾಪವಾದನು ಕಾರಣ ನಾವು ಶಾಪಗ್ರಸ್ತರಾಗಿದ್ವಿ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ನಮಗೋಸ್ಕರ ಶಾಪವಾದದನ್ನ ನಾವು ಕಾಣುವಂತವರಾಗಿದ್ದೇವೆ. ದೇವರು ತನ್ನ ಪವಿತ್ರ ರಕ್ತವನ್ನ ನಮಗೋಸ್ಕರ ಸುರಿಸುವುದರ ಮೂಲಕ ನಮ್ಮಲ್ಲಿರ್ತಕ್ಕ ಯಾವ್ಯಾವ ಒಂದು ಕೊರತೆ ನಮ್ಮಲ್ಲಿತ್ತು, ಅಪರಾಧಗಳಿರಬಹುದು, ಪಾಪಗಳು, ದೋಷ, ದ್ರೋಹ, ಇವೆಲ್ಲವುಗಳಿಂದ ಸಹ ದೇವರು ನಮ್ಮನ್ನ ಸಂಪೂರ್ಣವಾಗಿ ಗುಣಮುಖರಾಗಿ ಮಾಡಿ ನಾವು ಪರಿಪೂರ್ಣರಾಗ್ಬೇಕು ಅಂತ ದೇವರು ನಮ್ಮನ್ನ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೆ. ಕ್ರಿಸ್ತನು ನಮಗಾಗಿ ಸುರಿಸಿದ ರಕ್ತದಿಂದ ನಾವು ಮಾರ್ಪಟ್ಟಿದ್ದೇವೆ. ಇದನ್ನ ನಾವು ಈ ಬೆಳಗಿನ ಜಾವದಲ್ಲಿ ಪ್ರಿಯರಾದ ನನ್ನ ಕುಟುಂಬವೇ ಅದನ್ನ ನಾವು ಮನಗಾಣ್ಬೇಕಾಗಿದೆ, ಅದನ್ನ ನೆನಪಿಗೆ ತಂದುಕೊಳ್ಬೇಕಾಗಿದೆ. ಕ್ರಿಸ್ತನನ್ನು ಪ್ರತಿನಿಧಿಸುವವರು ನಾವಾಗಿದ್ದೇವೆ. ಕ್ರಿಸ್ತನಿಗಾಗಿ ಜೀವಿಸುವವರು, ಕ್ರಿಸ್ತನಿಗೋಸ್ಕರ ದೃಢವಾಗಿ ನಿಲ್ಲುವವರು ನಾವು ಆಗಿದ್ದೇವೆ. ನಾವು ಉದಾಹರಣೆಯನ್ನ ನೋಡುವಾಗ, ಒಂದು ದಿನ ಪರಲೋಕ ರಾಜ್ಯದಲ್ಲಿ ಯೇಸು ಕ್ರಿಸ್ತನು ಜೀವಿಸ್ತಾ ಇದ್ರು. ಒಂದು ದಿನ ನಮಗೋಸ್ಕರ ದೇವ್ರ ಏನ್ ಮಾಡಿದ್ರು? ಆ ಒಂದು ಪರಲೋಕ ರಾಜ್ಯದಿಂದ ಈ ಒಂದು ಲೋಕಕ್ಕೆ ನಮ್ಮ ಹಾಗೆ ಈ ಒಂದು
ಭೂಮಿಯಲ್ಲಿ ಹುಟ್ಟುದನ್ನ ನಾವು ಕಾಣುವಂತವರಾಗಿದ್ದೇವೆ. ಇಲ್ಲಿ ನೋಡ್ತೇವೆ ಈ ಲೋಕಕ್ಕೆ ದೇವರು ಯಾತಕ್ಕೋಸ್ಕರ ಬಂದ್ರು, ನಮ್ಮನ್ನ ರಾಯಭಾರಿಗಳು ಅನ್ನೋದನ್ನ ತೋರ್ಸ್ಕೊಡೋದಕ್ಕೋಸ್ಕರ ದೇವರಿ ಪರಲೋಕಕ್ಕೆ ಬಂದ್ರು ಅನ್ನೋದನ್ನ ನಾವು ಕಾಣುವಂತವರಾಗಿದ್ದೇವೆ. ಪರಲೋಕದಲ್ಲಿರ್ತಕ್ಕಂತ ತಂದೆಯನ್ನ ಪ್ರತಿನಿಧಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಇಲ್ಲಿಗೆ ಬಂದನು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಇಲ್ಲಿ ಯೋಹಾನ 6:38 ನಾವು ಓದಿಕೊಳ್ಳುವ. ಯೋಹಾನ 6:38 ಹೀಗೆ ಹೇಳುವಂತದ್ದಾಗಿದೆ, ನಾನು ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು ಎಂಬುದಾಗಿ. ನೋಡಿ, ಇಲ್ಲಿ ದೇವ್ರು ಹೇಳುವಂತದ್ದು ಏನಾಗಿದೆ, ಅಲ್ಲಿ ಪರಲೋಕದ ತಂದೆಯನ್ನ ಪ್ರತಿನಿಧಿಸುವುದಕ್ಕೋಸ್ಕರ ಇಲ್ಲಿಗೆ ಯೇಸು ಕ್ರಿಸ್ತನು ಬಂದದ್ದು ಅನ್ನೋದನ್ನ ನಾವು ನೋಡ್ತೇವೆ. ಜೊತೆಗೆ ಅಲ್ಲಿ ಹೇಳ್ತಾರೆ, ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ, ನನ್ನನ್ನ ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದಾತನ ಚಿತ್ತ ಏನಾಗಿದೆ, ಆತನು ನನಗೆ ಕೊಟ್ಟಿರೋ ಯಾರ್ಯಾರನ್ನ ತಂದೆಯಾದ ದೇವರು ಕ್ರಿಸ್ತನ ಕೈಯಲ್ಲಿ ಕೊಟ್ಟಿದರೋ ಅವ್ರೆಲ್ಲರನ್ನ ಸಹ ಕಡೆಗೂಡಿಸ್ತದೆ, ಅಂದ್ರೆ ಕಡೆಗಾಣಿಸ್ತದೆ, ಅವರನ್ನ ಕಡೇ ದಿನದಲ್ಲಿ ಎಬ್ಬಿಸಬೇಕನ್ನೋದೇ ಯೇಸು ಸ್ವಾಮಿಯ ಅಂದ್ರೆ ತಂದೆಯಾದ ದೇವರ ಒಂದು ಚಿತ್ತವಾಗಿದೆ. ಆ ಚಿತ್ತವನ್ನ ನೆರವೇರಿಸುವುದಕ್ಕೆ ಯೇಸು ಕ್ರಿಸ್ತನು ಬಂದನು. ತಂದೆಯನ್ನ ಪ್ರತಿನಿಧಿಸುವುದಕ್ಕೋಸ್ಕರ ಈ ಒಂದು ಪ್ರಪಂಚಕ್ಕೆ ಬಂದನು ಅನ್ನೋದನ್ನ ನಾವು ಕಾಣುವಂತವರಾಗಿದ್ದೇವೆ. ಯೋಹಾನ 4:34 ನೋಡುವಾಗ, ನನ್ನನ್ನು ಕಳುಹಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ತಂದೆಯ ಚಿತ್ತವನ್ನ ಪೂರೈಸಲು ಈ ಒಂದು ಪ್ರಪಂಚಕ್ಕೆ ಬಂದರೋ, ಅದೇ ರೀತಿಯಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದ ಆತನ ಕೈಯಲ್ಲಿರ್ತಕ್ಕಂಥ ನಾವುಗಳು ಆ ಒಂದು ಪರಲೋಕ ರಾಜ್ಯವನ್ನ ಪ್ರತಿನಿಧಿಸ್ತಕ್ಕಂತ ರಾಯಭಾರಿಗಳಾಗಿದ್ದೇವೆ ಎಂಬುದನ್ನ ನಾವು ಮನಗಾಣ್ಬೇಕಾಗಿದೆ. ಯೇಸು ಕ್ರಿಸ್ತನು ನಾವು ನೋಡುವಾಗ ಪ್ರತಿ ಒಂದೊಂದು ವಿಷಯಗಳಲ್ಲಿಯೂ ಸಹ ಆ ಒಂದು ಪರಲೋಕ ರಾಜ್ಯದ ಕುರಿತಾಗಿ ಸಾಮ್ಯದ ರೂಪದಲ್ಲಿ ತಿಳಿಸ್ತಾ ಇದ್ರು ಅನ್ನೋದನ್ನ ನಾವು ಮತ್ತಾಯ 4:17 ನಾವು ಕಾಣುವಂತವರಾಗಿದ್ದೇವೆ. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ನೋಡಿ, ದೇವರು ಪ್ರತಿ ಒಂದು ಅವರ ಒಂದು ದೇವರ ಒಂದು ಬೋಧನೆಯಲ್ಲಿ ಪರಲೋಕದ ರಾಜ್ಯದ ಕುರಿತಾಗಿ ಸಾಮ್ಯ ರೂಪದಲ್ಲಿ ಹೇಳ್ತಾ ಇದ್ದದನ್ನ ನಾವು ಕಾಣ್ತೇವೆ. ಸ್ವಲ್ಪ ಆಲೋಚನೆ ಮಾಡೋಣ ಈ ಒಂದು ಬೆಳಗಿನ ಜಾವದಲ್ಲಿ. ಇಲ್ಲಿ ನಾವು ನೋಡ್ತೇವೆ, ಹೇಳಿದ್ದನ್ನ ಕೈಗೊಂಡು ನಡೆಯುವಂಥದ್ದೇ ಅಥವಾ ನೆರವೇರಿಸದೆ ಮಾಡೋದೆ ಒಬ್ಬ ರಾಯಭಾರಿಯ ಆದ್ಯ ಕರ್ತವ್ಯವಾಗಿದೆ ಅಥವಾ ಪರಮ ಕರ್ತವ್ಯವಾಗಿದೆ ಅನ್ನೋದನ್ನ ನಾವು ಕಾಣ್ಬೇಕಾಗಿದೆ. ಯೇಸು ಕ್ರಿಸ್ತನು ರಾಯಭಾರಿಯಾಗಿ ತಂದೆಯನ್ನ ಪ್ರತಿನಿಧಿಸಲು ಆತನ ನೇಮಿಸಿದ ಕೆಲಸವನ್ನ ಸಂಪೂರ್ಣವಾಗಿ ಪೂರೈಸಲು ಈ ಲೋಕಕ್ಕೆ ಬಂದು ಆ ಕೆಲಸವನ್ನ ಸಂಪೂರ್ಣವಾಗಿ ಪೂರೈಸಿದ್ರು. ಹಾಗೆ ಪರಲೋಕದ ಬಗ್ಗೆಯೂ ನಮ್ಗೆ ತಿಳಿಸ್ಕೊಟ್ಟ ನಂತರ ನಮಗೋಸ್ಕರ ಈ ಒಂದು ಪ್ರಪಂಚದಲ್ಲಿ ತಂದೆಯಾದ ದೇವರು ಯಾವ ಕಾರಣಕ್ಕಾಗಿ ಕಳಿಸಿದ್ರು ಆ ಕೆಲಸವನ್ನ ಪೂರೈಸಿ ಮತ್ತೆ ಏನ್ ಮಾಡಿದ್ದಾರೆ, ಪರಲೋಕದ ತಂದೆಯ ಜೊತೆಯಲ್ಲಿ ಇದ್ದಾರೆ. ಅಲ್ಲಿ ನಮಗೋಸ್ಕರ ಯೇಸು ಕ್ರಿಸ್ತನು ಏನ್ ಕೆಲಸ ಮಾಡ್ತಾ ಇದ್ದಾರೆ, ರಾಯಭಾರಿಯ ಕೆಲಸವನ್ನ, ರಾಯಭಾರಿಯ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥದನ್ನ ನಾವು ಕಾಣುವಂತವರಾಗಿದ್ದೇವೆ. ಪೌಲನ ಉದಾಹರಣೆಯನ್ನ ನಾವು ತಗೊಳ್ಳೋಣ. ಈ ಪೌಲನ ಒಂದು ಜೀವಿತ ಹೇಗಿತ್ತು? ಆತನು ಸೌಲನು ಪೌಲನಾಗುವುದಕ್ಕಿಂತ ಮುಂಚಿತವಾಗಿ ಆತನ ಒಂದು ಜೀವಿತ ಹೇಗಿತ್ತು? ದೇವರಿಂದ ಕರೆಯಲ್ಪಟ್ಟಾಗ ಹೇಗೆ ಬದಲಾವಣೆಯನ್ನ ಹೊಂದಿದನು ಅಂತ ನಮ್ಮೆಲ್ಲರಿಗೂ ಆತನ ಒಂದು ಜೀವನ ಚರಿತ್ರೆಯು ಬಹಳಷ್ಟು ಗೊತ್ತಿದೆ. ಮತ್ತೆ ಅದು ನಮ್ಮ ಜೀವಿತದಲ್ಲಿ ಸೌಲನ ಒಂದು ಜೀವಿತ ಇರುವುದಾದರೆ ಪೌಲನಾಗಿ ನಾವು ಹೇಗೆ ಬದಲಾವಣೆಯನ್ನ ಹೊಂದ್ತೇವೆ, ದೇವರ ಒಂದು ಆಯ್ಕೆ ಆಗುವಾಗ ದೇವರು ನಮ್ಮನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಿಕೊಂಡಾಗ ಅನ್ನೋದನ್ನ ನಾವು ನಮ್ಮಲ್ಲಿ ನಾವು ಪ್ರಶ್ನೆಯನ್ನ ಮಾಡಿಕೊಳ್ಬೇಕಾಗಿದೆ. ಆತನ ಒಂದು ಜೀವನ ಶೈಲಿ, ಅಧಿಕಾರ ಹೇಗಿತ್ತು? ತದನಂತರದಲ್ಲಿ ದೇವರು ನೇಮಿಸಿದ ಪ್ರತಿನಿಧಿಯಾಗಿ ತನ್ನ ಕೆಲಸವನ್ನ ಹೇಗೆ ಪೂರೈಸಿದ್ನು? ಖಂಡಿತವಾಗಿಯೂ ಸಹ ದೇವರು ಆತನಿಗೆ ನೇಮಿಸಿದಂತಹ ಕೆಲಸವನ್ನ ಸಂಪೂರ್ಣವಾಗಿ ಪೂರೈಸೋದನ್ನ ನಾವು ಕಾಣ್ತೇವೆ.
ಪೌಲನು ತನಗಾಗಿ ಜೀವಿಸ್ಲಿಲ್ಲ, ಕ್ರಿಸ್ತನಿಗಾಗಿ ಜೀವಿಸಿದ್ನು. ಕ್ರಿಸ್ತನಿಗೋಸ್ಕರ ತನ್ನ ಒಂದು ಜೀವಿತವನ್ನೇ ಪಣವಾಗಿ ಇಟ್ಟು ಕ್ರಿಸ್ತನಿಗೋಸ್ಕರ ಮರಣವನ್ನ ಹೊಂದಿದ್ದನ್ನ ನಾವು ಕಾಣ್ತೇವೆ. ಅದೇ ರೀತಿಯಲ್ಲಿ ಮತ್ತೊಂದು ಉದಾಹರಣೆಯನ್ನ ನಾವು ನೋಡುವಾಗ, ಸ್ನಾನಿಕನಾದ ಯೋಹಾನನ ವಿಷಯದಲ್ಲಿ ನೋಡುವಾಗ ಆತನು ಕ್ರಿಸ್ತನಿಗೆ ರಕ್ತ ಸಾಕ್ಷಿಯಾಗಿ ಜೀವಿಸದನ್ನ ನಾವು ಕಾಣ್ತೇವೆ. ಸ್ನಾನಿಕನಾದ ಯೋಹಾನನು ಸಹ ರಾಯಭಾರಿಯಾಗಿ, ಒಬ್ಬ ಪ್ರತಿನಿಧಿಯಾಗಿ ತನ್ನ ಒಂದು ಕೆಲಸವನ್ನ ಸಂಪೂರ್ಣವಾಗಿ ಪೂರೈಸುವುದನ್ನ ನಾವು ಕಾಣ್ತೇವೆ. ಹಾಗೆಯೇ ಕ್ರಿಸ್ತನಿಂದ ಕರೆಯಲ್ಪಟ್ಟವರಾದ ನಾವು ಕರೆಯಲ್ಪಡುವುದಕ್ಕೆ ಮುಂಚೆ ನಾವು ಅನ್ಯರಾಗಿದ್ವಿ ಅನ್ನೋದನ್ನ ತಿಳ್ಕೊಬೇಕಾಗಿದೆ. ಪಾಪದಲ್ಲಿದ್ವು. ಕ್ರಿಸ್ತನ ಪರಿಶುದ್ಧವಾದ ರಕ್ತದಿಂದ ನಾವು ತೊಳೆಯಲ್ಪಟ್ಟು ರಕ್ಷಣೆಯನ್ನ ನಾವು ಹೊಂದ್ಕೊಂಡಿದ್ದೇವೆ. ನಾವು ಕರೆಯಲ್ಪಟ್ಟ ಮೇಲೆ ಕ್ರಿಸ್ತನಿಗಾಗಿ ಮಾತ್ರವೇ ನಾವು ಜೀವಿಸ್ಬೇಕಾಗಿದೆ. ಆತನಿಗೆ ನಾವು ವಿಧೇಯರಾಗಿ ನಮಗೆ ಕೊಟ್ಟಿರ್ತಕ್ಕಂತ ಈ ಜವಾಬ್ದಾರಿಯುತವಾದಂತ ಕೆಲಸವನ್ನ ನಾವು ಸಂಪೂರ್ಣವಾಗಿ ಪೂರೈಸ್ಬೇಕಾಗಿದೆ. ಒಂದಿನದಲ್ಲಿ ಏನು ನಾವು ಪಾಪಿಗಳಾಗಿದ್ವಿ, ಶಾಪಗ್ರಸ್ತರಾಗಿದ್ವಿ, ಅಶುದ್ಧರಾಗಿದ್ವಿ, ಅಪರಾಧಿಗಳ ಆಗಿ ಏನಾಗಿದ್ವಿ, ಕ್ರಿಸ್ತನಿಂದ ನಾವು ದೂರ ಇದ್ವಿ. ಈಗ ದೇವರ ಒಂದು ಪರಿಶುದ್ಧವಾದ ರಕ್ತದಿಂದ ನಾವೇನಾಗಿದ್ದೇವೆ, ಶುದ್ಧರಾಗಿದ್ದೇವೆ. ರಕ್ಷಣೆ ಮಾರ್ಗಕ್ಕೆ ನಾವು ಬಂದಿದ್ದೇವೆ. ಕ್ರಿಸ್ತನಿಗೆ ನಾವು ಬಹಳಷ್ಟು ಸನ್ನಿಹವಾಗಿದ್ದೇವೆ. ಈಗ ದೇವರ ಮಕ್ಕಳಾಗಿದ್ದೇವೆ. ಆತನ ಸ್ವಕೀಯ ಪ್ರಜೆಗಳಾಗಿದ್ದೇವೆ. ದೇವರನ್ನ ಸ್ತುತಿಸ್ತೇವೆ, ಆರಾಧಿಸ್ತೇವೆ, ಮತ್ತೆ ಪ್ರಾರ್ಥಿಸ್ತೇವೆ. ಮತ್ತೆ ನಾವು ಮತ್ತೊಂದು ಕೆಲವೊಂದನ್ನ ನೆನಪಿಗೆ ತಂದ್ಕೊಳ್ಳುವಾಗ ನೋಡಿ, ನಾವು ಚರ್ಚ್ಗೆ ಹೋಗ್ತೇವೆ, ಆತನ ವಾಕ್ಯಗಳನ್ನ ನಾವು ಕೇಳ್ತೇವೆ, ಆತನ ವಾಕ್ಯಗಳನ್ನ ಬೋಧಿಸ್ತೇವೆ, ವಾಕ್ಯವನ್ನ ಓದ್ತೇವೆ, ಕಲಿತೇವೆ, ಮತ್ತೊಬ್ಬರಿಗೆ ಹೇಳ್ಕೊಡ್ತೇವೆ. ಇಷ್ಟೆಲ್ಲ ಮಾಡ್ತಿದ್ರು ಸಹ ನಾವು ಯಾರಿಗೋಸ್ಕರ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ಯಾರಿಗೋಸ್ಕರ ನಾವು ಮಾತಾಡ್ತಾ ಇದ್ದೇವೆ, ಯಾರನ್ನ ಪ್ರತಿನಿಧಿಸ್ತಾ ಇದ್ದೇವೆ ಎಂಬುದಾಗಿ ನನ್ನನ್ನ ಹಾಗೂ ನಿಮ್ಮನ್ನ ನಾವು ಪ್ರಶ್ನಿಸ್ಕೊಂಡು ಪರಿಶೋಧಿಸ್ಕೊಳ್ಬೇಕಾಗಿದೆ. ನಿಜವಾಗಿಯೂ ನಾವು ಕ್ರಿಸ್ತನಿಗೋಸ್ಕರ ಜೀವಿಸ್ತಿದ್ದೇವಾ? ಕ್ರಿಸ್ತನಿಗೋಸ್ಕರ ಮಾತಾಡ್ತಾ ಇದ್ದೇವಾ? ಕ್ರಿಸ್ತನನ್ನ ಪ್ರತಿನಿಧಿಸ್ತಾ ಇದ್ದೇವಾ? ಒಮ್ಮೆ ನಾವು ಪ್ರಶ್ನಿಸ್ಕೊಳ್ಳುವ. ಆ ಒಂದು ಉತ್ತರ ನನಗೂ ನಿಮಗೂ, ನಮ್ಮ ಕರ್ತನಾದ ದೇವರಿಗೂ ಮಾತ್ರ ಆ ಒಂದು ಉತ್ತರ ಗೊತ್ತಿದೆ. ಇಲ್ಲಿ ನಾವು ನೋಡ್ತೀರಿ, 2 ಕೊರಿಂಥ 5:20 ಪೂರ್ತಿ ಒಂದು ವಚನವನ್ನ ನಾವು ಓದ್ಕೊಳ್ಳುವ. 2 ಕೊರಿಂಥ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು. ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಇಲ್ಲಿ ನಾವು ನೋಡ್ತೇವೆ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರೇ ನಮ್ಮ ಮೂಲಕ ಸಂಧಾನ ಪಡಿಸಿಕೊಂಡದನ್ನ ನಾವು ಕಾಣುವಂತರಾಗಿದ್ದೇವೆ. ದೇವರೊಂದಿಗೆ ಸಂಧಾನ ಪಡಿಸಿಕೊಂಡಿದ್ರೆ ಅದು ಕ್ರಿಸ್ತನ ಮೂಲಕ ಮಾತ್ರ ಹೊರತು ಮತ್ತೆ ಬೇರೆ ಯಾರಿಂದಲೂ ಸಹ ಇದು ಸಾಧ್ಯವಿಲ್ಲ. ನಾವು ನಮ್ಮ ಕಡೆಯಿಂದ ದೇವರನ್ನ ಅಂಗೀಕರಿಸಿಕೊಂಡಿದ್ದೇವೋ ಅದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಯೇಸುವಿನೊಂದಿಗೆ ನಾವು ಒಂದಾಗಿದ್ದೇವೋ, ದೇವರೊಂದಿಗೆ ಸಂಧಾನ ಮಾಡಿಕೊಂಡಿದ್ದೇವೋ, ಇದನ್ನ ನಾವು ಪ್ರಶ್ನಿಸ್ಕೊಳ್ಳೋಣ. ರೋಮಾಯ 5:10 ನಾವು ನೋಡುವಾಗ, ರೋಮಾಯ 5:10, ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ದಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ? ನೋಡಿ, ಯಾರಿಂದ ಇದು ಸಾಧ್ಯ? ಕ್ರಿಸ್ತನ ಮೂಲಕ ಮಾತ್ರ ನಮಗೆ ರಕ್ಷಣೆ ಆಗುವಂತದ್ದಾಗಿದೆ. ನಾವು ದೇವರಿಗೆ ವೈರಿಗಳಾಗಿದ್ವು ಹಿಂದೆ. ಕ್ರಿಸ್ತನ ಮರಣದ ಮೂಲಕ ನಾವು ದೇವರೊಂದಿಗೆ ಸಂಧಾನ ಪಡಿಸ್ಕೊಂಡಿದ್ದೇವೆ. ಕ್ರಿಸ್ತನ ಮೂಲಕ ನಮಗೆ ರಕ್ಷಣೆ, ಆತನ ಚಿತ್ತವನ್ನು ನೆರವೇರಿಸುವುದು ನಮ್ಮ ಮಹತ್ತರವಾದ ಕೆಲಸವಾಗಿದೆ ಅನ್ನೋದನ್ನ ಈ ಬೆಳಗಿನ ಜಾವದಲ್ಲಿ ನಾವು ಮನಗಾಣ್ಬೇಕಾಗಿದೆ. ಕೊಲೊಸ್ಸೆ 1:20 ನಾವು ನೋಡುವಾಗ, ಕೊಲೊಸ್ಸೆ 1:20 ಹೀಗೆ ಹೇಳುತ್ತೆ ನೋಡಿ, ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ
ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಇಲ್ಲಿ ಯಾವ ಒಂದು ಕೆಲಸ, ರಾಯಭಾರಿಯ ಕೆಲಸ, ಯಾವ ಒಂದು ರಾಷ್ಟ್ರವನ್ನ ಆ ವ್ಯಕ್ತಿ ಪ್ರತಿನಿಧಿಸ್ತಾನೋ, ಯಾವ ಸಾಮ್ರಾಜ್ಯವನ್ನ ಪ್ರತಿನಿಧಿಸ್ತಾನೋ, ಆ ವ್ಯಕ್ತಿಯ ಜೊತೆಯಲ್ಲಿ, ಆ ಸಾಮ್ರಾಜ್ಯದ ಜೊತೆಯಲ್ಲಿ ಸಂಧಾನವನ್ನ ಮಾಡ್ಕೊಳ್ಳುವಂಥದ್ದಾಗಿದೆ. ಸೊ ನಾವು ಪರಲೋಕ ಸಂಸ್ಥಾನದ ಒಂದು ಪ್ರತಿನಿಧಿಗಳಾಗಿದ್ದೇವೆ. ಅದಕ್ಕೋಸ್ಕರ ದೇವರು ನಮ್ಮನ್ನ ರಾಯಭಾರಿಗಳಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ನಾವು ಆತನ ರಾಜ್ಯಕ್ಕೆ ಸೇರಲ್ಪಡಬೇಕೆಂಬುದು ಆತನ ಚಿತ್ತವಾಗಿದೆ. ನಮ್ಮ ಸ್ವಭಾವ ಗುಣಗಳನ್ನ ನಾವು ಇಲ್ಲಿ ನೋಡ್ತೇವೆ, ಸಂಪೂರ್ಣವಾಗಿ ಬದಲಾಯಿಸ್ಕೊಳ್ಬೇಕಾಗಿದೆ. ತಂದೆಯಾದ ದೇವರು ಹೇಳೋದೇನಂದ್ರೆ, ತನ್ನ ಮಗನ ಮೂಲಕ ನಾವು ದೇವರೊಂದಿಗೆ ಒಂದಾದೆವು, ಕೆಟ್ಟ ಸ್ವಭಾವವು ತೊಳೆಯಲ್ಪಟ್ಟಿದೆ. ನಾವು ಯೇಸುವಿನ ಹಾಗೆ ಬದಲಾಗಬೇಕಾಗಿದೆ. ನನ್ನ ಪ್ರೀತಿಯ ಕುಟುಂಬದವರೇ, ಆತನಲ್ಲಿರತಕ್ಕಂತ ಗುಣ ಸ್ವಭಾವಗಳು ಸಹ ನಮ್ಮಲ್ಲಿ ಇರ್ಬೇಕು. ನಾವು ದೇವರ ಮಗನು ಆಗಿದ್ದೇವೆ. ದೇವರು ತನ್ನ ಮಕ್ಕಳಿಗೆ ಒಂದು ಅತ್ಯುನ್ನತವಾದ ಜವಾಬ್ದಾರಿಯುತವಾದ ಸ್ಥಾನವನ್ನ ಕೊಟ್ಟಿದ್ದಾರೆ. ಇಂಥ ಒಂದು ಸ್ಥಾನ ಎಲ್ಲರಿಗೂ ಸಿಗೋದಿಲ್ಲ. ತನ್ನ ಮಕ್ಕಳಿಗೆ ಇಂಥ ಒಂದು ಸ್ಥಾನವನ್ನ ಕೊಟ್ಟಿರುವಾಗ ನಾವು ಆ ಪರಲೋಕ ರಾಜ್ಯದ ಪ್ರತಿನಿಧಿಗಳು ಅಂದ್ರೆ ರಾಯಭಾರಿಗಳಾಗಿದ್ದೇವೆ. ತಂದೆಯಾದ ದೇವರಿಗೆ ಜೀವಿಸುವವರಾಗಿರಬೇಕು. ಮತ್ತೆ ದೇವರಿಗೋಸ್ಕರ ನಾವು ಮಾತಾಡ್ತಕ್ಕಂತ ಮಕ್ಕಳಾಗಿರ್ಬೇಕು. ದೇವರನ್ನ ಪ್ರತಿನಿಧಿಸುವವರಾಗಿರ್ಬೇಕು ಎಂಬ ಪರಿಜ್ಞಾನ ನಮ್ಮೆಲ್ಲರಲ್ಲೂ ಇರ್ಬೇಕಾಗಿದೆ. ಆ ಒಂದು ಪರಿಜ್ಞಾನವನ್ನ ದೇವರು ಈ ಒಂದು ಬೆಳಗಿನ ಜಾವದಲ್ಲಿ ನಮ್ಗೆ ತನ್ನ ಪರಲೋಕದ ದ್ವಾರವನ್ನ ತೆರೆದು ನಮ್ಗೆ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಅನ್ಯರಂತೆ ನಾವು ಜೀವಿತವನ್ನ ಜೀವಿಸ್ತೇನೆ. ಕ್ರಿಸ್ತನು ನಮಗೆ ಕೊಟ್ಟಿರ್ತಕ್ಕಂತ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ದೇನೆ ಪರಲೋಕ ರಾಜ್ಯವನ್ನ ಪ್ರತಿನಿಧಿಸುವ ರಾಯಭಾರಿಗಳಾಗಿ ನಾವು ಜೀವಿಸೋಣ. ನಾವು ಅನ್ಯರ ಹಾಗೆ ಕೆಟ್ಟತನ, ದ್ವೇಷ, ಅಸೂಯೆ, ಪಾಪ, ಈ ಕೀಳಿರಿಮೆ, ಒಬ್ಬರನ್ನೊಬ್ಬರನ್ನ ನಿಂದಿಸ್ತಕ್ಕಂಥದ್ದು, ಹೊಟ್ಟೆ ಕಿಚ್ಚು ಪಡತಕ್ಕಂಥದ್ದು, ಇವೆಲ್ಲವನ್ನ ನಾವೇನ್ ಮಾಡೋಣ, ಬಿಟ್ಬಿಡೋಣ. ಈ ಎಲ್ಲವನ್ನ ಸಹ ಪ್ರತಿನಿತ್ಯ ಶಿಲುಬೆ ಮೇಲೆ ಜಡಿದು ಅನ್ಯರ ಕಾರ್ಯಗಳನ್ನ ನಾವು ಮಾಡದೆ ಕ್ರಿಸ್ತನಿಗೋಸ್ಕರ ನಾವು ಜೀವನವನ್ನ ಮಾಡ್ತಕ್ಕಂಥದ್ದು ಬಹಳಷ್ಟು ಯುಕ್ತವಾಗಿದೆ. ಈ ದಿನ ನಾನು ಯಾರಾಗಿದ್ದೇನೆ? ನಾವು ಬೇರೆಯವರಿಗೆ ಹೇಗೆ ನಮ್ಮನ್ನ ನಾವು ರಾಯಭಾರಿಗಳು ಅಂತ ಹೇಳಲಿಕ್ಕೆ ಸಾಧ್ಯವಿದೆ? ನೋಡಿ, ನಾವು ಬೇರೆ ಸಭೆಯವರಿಗಿರ್ಬೋದು, ಅಥವಾ ನಮ್ಮ ಅಕ್ಕಪಕ್ಕದವರು ಇರಬಹುದು, ನಮ್ಮ ಸಮಾಜ, ನಮ್ಮ ಒಂದು ದೇಶ, ನಮ್ಮ ಕುಟುಂಬಕ್ಕೆ ಏನಂತ ಹೇಳ್ಬೇಕಾಗಿದೆ? ನಾನು ಕ್ರಿಸ್ತನ ರಾಯಭಾರಿ ಅಂತ ಹೇಳಿ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಾಗಿದೆ. ನಾನು ಕ್ರಿಸ್ತನನ್ನ ಪ್ರತಿನಿಧಿಸಲ್ಪಟ್ಟಿದ್ದೇನೆ ಅಂತ ಹೇಳಿ ನಾವು ಬಹಳಷ್ಟು ದೃಢ ಮನಸ್ಸಿನಿಂದ ನಾವು ಹೇಳುವಂತರಾಗಿರ್ಬೇಕಾಗಿದೆ. ನಾನು ಕ್ರಿಸ್ತನಿಂದ ಕರೆಯಲ್ಪಟ್ಟವನಾಗಿದ್ದೇನೆ ಅಂತ ನಾವು ಯಾವುದೇ ಭಯ ಇಲ್ಲದೆ ಹೇಳ್ಬೇಕು. ನಾನು ಕ್ರಿಸ್ತನಿಗಾಗಿ ಮಾತನಾಡುವಂತವನಾಗಿದ್ದೇನೆ. ನಾನು ಕ್ರಿಸ್ತನಿಗೋಸ್ಕರ ನಡೆಯುವಂತಳಾಗಿದ್ದೇನೆ. ಮತ್ತೆ ನಾನು ಕ್ರಿಸ್ತನಿಗಾಗಿ ಎಲ್ಲವನ್ನ ಸಹ ಸಹಿಸ್ಕೊಳ್ಳುವಂತಳಾಗಿದ್ದೇನೆ, ಸಹಿಸ್ಕೊಳ್ಳುವಂತ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ ಅನ್ನೋದನ್ನ ನಾವು ಇತರರಿಗೆ ನಾವು ಯಾವುದೇ ಭಯ ಇಲ್ಲದೆ, ಆತಂಕ ಇಲ್ಲದೆ, ಧೈರ್ಯದಿಂದ, ಸಂತೋಷದಿಂದ ನಾವು ಹೇಳ್ಬೇಕಾಗಿದೆ. ನಾನು ಕ್ರಿಸ್ತನಿಗೋಸ್ಕರ ಪ್ರಾಣವನ್ನ ಸಹ ಕೊಡುವುದಕ್ಕೆ ತಯಾರಾಗಿದ್ದೇನೆ ಅನ್ನೋದನ್ನ ನಾವು ಹೇಳ್ಬೇಕಾಗಿದೆ. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಈ ರಾಯಭಾರಿ ತನ್ನ ಸ್ವಂತ ಕೆಲಸ ಕಾರ್ಯವನ್ನ ಮಾಡೋದಿಲ್ಲ. ತನ್ನ ಸ್ವಂತ ಭಾಷೆ ಉಪಯೋಗಿಸಲ್ಲ, ತನ್ನ ಅಧಿಕಾರ ಬಳಸ್ಕೊಳ್ಳೋದಿಲ್ಲ, ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ. ಯಾರನ್ನು ಪ್ರತಿನಿಧಿಸ್ತಾನೋ ಅವ್ರಿಗೋಸ್ಕರ ಮಾತ್ರ ಕೆಲಸವನ್ನ ಮಾಡ್ತಕ್ಕಂಥದ್ದು. ಹಾಗೆಯೇ ನಾವೆಲ್ಲರೂ ದೇವರಿಂದ ಕರೆಯಲ್ಪಟ್ಟವರಾಗಿದ್ದೇವೆ, ದೇವರಿಂದ ನೇಮಕ ಮಾಡಲ್ಪಟ್ಟವರಾಗಿದ್ದೇವೆ. ಹಾಗಾಗಿ ನಾವು ಸಾಮಾನ್ಯ ಜನರಲ್ಲ, ಅದನ್ನ ನೆನ್ಪಿಟ್ಕೋಬೇಕು. ನಾವು ಉನ್ನತವಾದ ಒಂದು ಜವಾಬ್ದಾರಿಯುತವಾದಂತ ಒಂದು ಕೆಲಸವನ್ನ ಹೊಂದ್ಕೊಂಡಿದ್ದೇವೆ. ಉನ್ನತವಾದಂತ, ಶ್ರೇಷ್ಠವಾದ, ಗೌರವಯುತವಾದಂತ ಸ್ಥಾನದಲ್ಲಿದ್ದೇವೆ. ನಾವು ಕೆಲವು ಸಮಯದಲ್ಲಿ ಅನ್ಕೋತೇವೆ, ನಮ್ಮನ್ನ ನಾವು ಬಹಳಷ್ಟು ಕೆಳಮಟ್ಟದಲ್ಲಿ ತಕೊಂಡ್ ಹೋಗಿ ಬಹಳ ಕೀಳಾಗಿ ನಮ್ಮನ್ನೇ ನಾವು ಏನ್ ಮಾಡ್ತೇವೆ, ಕಾಣ್ತಾ ಇರ್ತೇವೆ. ಆದ್ರೆ ದೇವರು ನೋಡಿ ನಮ್ಮನ್ನ ರಾಯಭಾರಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಎಂತ ಉನ್ನತವಾದಂತ ಸ್ಥಾನ! ಇಂಥ ಒಂದು
ಅಧಿಕಾರಯುತವಾದಂತ ಉನ್ನತವಾದಂತ ಸ್ಥಾನ ಎಲ್ಲರಿಗೂ ಸಹ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಯಾರ್ಯಾರು ದೇವರಿಂದ ರಾಯಭಾರಿಗಳಾಗಿ ಆಯ್ಕೆಯಾಗಿ ಪಟ್ಟಿದ್ದೇವೋ ನಾವು ಎಷ್ಟೋ ಧನ್ಯವಂತರು ಅನ್ನೋದನ್ನ ನಾವು ನೆನೆಸ್ಕೊಳ್ಳುವಾಗ ನಮ್ಮ ಒಂದು ಮೈ ರೋಮಾಂಚನಗೊಳ್ತಕ್ಕಂಥದ್ದನ್ನ ನಾವು ಕಾಣುವಂತವರಾಗಿದ್ದೇವೆ. ಅದೇ ರೀತಿಯಲ್ಲಿ ಈ ಕೆಲ್ಸ ಅಷ್ಟೊಂದು ಸುಲಭ ಅಲ್ಲ. ದೇವ್ರು ಹೇಳೋದು ಒಂದೇ, ದೇವರು ಹೇಳುವುದೇ ಜೀವ. ತನ್ನ ಕೆಲಸ ಕ್ರೈಸ್ತಿಯ ಜೀವ ಎಂಬುದನ್ನ ನಾವು ತಿಳ್ಕೊಬೇಕಾಗಿದೆ. ದೇವರಿಗೆ ನಮ್ಮನ್ನ ನಾವು ಒಪ್ಪಿಸ್ಕೊಟ್ಟು ದೇವರ ವಾಕ್ಯವನ್ನ ನಮ್ಮ ಮುಂದಿಟ್ಕೊಂಡು ನಮ್ಮನ್ನ ನಾವು ಪರಿಶೋಧಿಸ್ಕೊಳುತ್ತಾ ಹಾಗೂ ದೇವರು ನಮಗೆ ಕೊಟ್ಟಿರ್ತಕ್ಕಂತ ಜವಾಬ್ದಾರಿಯನ್ನ ಪೂರ್ಣ ಮನಸ್ಸಿನಿಂದ ಮಾಡೋಣ. ಪಶ್ಚಾತ್ತಾಪ ಪಡೋಣ, ಮಾನಸಾಂತರ ಹೊಂದ್ಕೊಳ್ಳೋಣ. ಇದು ಒಂದೇ ದಿನದಲ್ಲಿ ಆಗುವಂತ ಕೆಲ್ಸ ಅಲ್ಲ. ಅದಕ್ಕೋಸ್ಕರ ನಾವು ನಂಬಿಕೆಯಿಂದ ನಮ್ಮನ್ನ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸ್ಕೊಟ್ಟು ಪವಿತ್ರಾತ್ಮನ ನಡೆಸುವಿಕೆಯಿಂದ ನಾವು ಪ್ರಾರ್ಥನೆಯನ್ನ ಮಾಡುವ. ಇಲ್ಲಿ 2 ಕೊರಿಂಥ 6:1 ಅಧ್ಯಾಯವನ್ನ ನಾವು ನೋಡುವಾಗ 2 ಕೊರಿಂಥ 6ನೇ ಅಧ್ಯಾಯ 1ನೇ ವಚನ. 2 ಕೊರಿಂಥ 6:1 ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ಇಲ್ಲಿ ನಾವು ದೇವರ ಜೊತೆಯಲ್ಲಿ ಏನ್ ಮಾಡ್ಬೇಕಾಗಿದೆ, ಕೆಲಸ ನಡೆಸುವರಾಗ್ಬೇಕಾಗಿದೆ. ಏಕೆಂದ್ರೆ ನಾವು ದೇವರಿಂದ ಕೃಪೆಯನ್ನ ಹೊಂದ್ಕೊಂಡಿದ್ದೇವೆ. ಆ ಕೃಪೆಯನ್ನ ನಾವು ವ್ಯರ್ಥ ಮಾಡ್ಕೋಬಾರ್ದು. ಈ ಒಂದು ಸಮಯದಲ್ಲಿ ಇಲ್ಲಿ ಎಚ್ಚರ ಪಡಿಸ್ತೇನೆ ಅಂತ ಹೇಳ್ಬೇಕಾದ್ರೆ ನಾವು ಸಹ ಎಚ್ಚರವನ್ನ ಹೊಂದ್ಕೋಬೇಕು. ಆ ದೇವ್ರು ಕೊಟ್ಟಿರ್ತಕ್ಕಂತ ಕೃಪೆಯನ್ನ ವ್ಯರ್ಥ ಮಾಡ್ದೇನೆ. ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಕೃಪೆಯನ್ನು ಕಳೆದುಕೊಳ್ಳದೆ ಆತನು ಕೊಟ್ಟಿರ್ತಕ್ಕಂತ ಕೆಲಸವನ್ನ ಸಂಪೂರ್ಣವಾಗಿ ಪೂರೈಸೋಣ. ನೀವು ಹೊಂದಿದಂತ ಕೃಪೆಯನ್ನ ವ್ಯರ್ಥ ಮಾಡಿಕೊಳ್ಬೇಡ್ರಿ. ಈ ಒಂದು ಬೆಳಗಿನ ಜಾವದಲ್ಲಿ ನಾವು ಜಯಪ್ರದರಾಗಿ, ಜಯ ಉಳ್ಳವರಾಗಿ, ಜಯಶಾಲಿಗಳಾಗಿ ಜೀವಿಸ್ಬೇಕಾಗಿದೆ. ದೇವರು ನಮಗೆ ಕೃಪೆಯನ್ನ ಉಚಿತವಾಗಿ ಕೊಟ್ಟಿದ್ದಾರೆ. ಅದನ್ನ ವ್ಯರ್ಥ ಮಾಡ್ಕೊಳ್ದೆ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸಭೆಗೆ, ನಮ್ಮ ನೆರೆಹೊರೆಯವರಿಗೆ, ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಕ್ರಿಸ್ತನ ರಾಯಭಾರಿಗಳಾಗಿ ಕ್ರಿಸ್ತನನ್ನ ಪ್ರತಿನಿಧಿಸಿ ಕತ್ತಲೆಯ ಲೋಕಕ್ಕೆ ನಾವು ಬೆಳಕಾಗಿ ಪ್ರತಿಬಿಂಬಿಸೋಣ. ನಾವು ಕ್ರಿಸ್ತನ ಸಾಮ್ರಾಜ್ಯವನ್ನ ಪ್ರತಿನಿಧಿಸೋಣ ಪ್ರಿಯರೇ. ದೇವರ ವಾಕ್ಯವನ್ನ ಲೋಕದ ಕಟ್ಟ ಕಡೆಯವರೆಗೂ ಸಾರ್ತಾ ದೇವರು ನಮ್ಗೆ ಕೊಟ್ಟಿರ್ತಕ್ಕಂತ ಅಥವಾ ವಹಿಸಿರ್ತಕ್ಕಂತ ಈ ಮಹತ್ತರವಾದ ಜವಾಬ್ದಾರಿಯುತವಾದ ಕೆಲಸವನ್ನ ದೇವರ ಚಿತ್ತದಂತೆ ಪೂರೈಸಿ ರಾಯಭಾರಿಯ ಕೆಲಸವನ್ನ ಸಂಪೂರ್ಣಗೊಳಿಸಿ ನಾವು ದೇವರ ಒಂದು ಕೆಲಸವನ್ನ ಪೂರೈಸೋಣ. 2 ಕೊರಿಂಥ 6 2ನೇ ವಚನವನ್ನ ನಾವು ನೋಡ್ಕೊಳ್ಳುವ. 2 ಕೊರಿಂಥ 6:2 ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾನಲ್ಲ. ಆ ಸುಪ್ರಸನ್ನತೆಯ ಕಾಲ ಇದೇ, ಆ ರಕ್ಷಣೆಯ ದಿನ ಈಗಲೇ. ಸುಪ್ರಸನ್ನತೆಯ ಕಾಲ ಇದೇ, ಆ ರಕ್ಷಣೆಯ ದಿನ. ಇದು ಸುಪ್ರಸನ್ನತೆಯ ಒಂದು ಕಾಲವಾಗಿದೆ. ನಾವು ಏನ್ ಮಾಡ್ಬೇಕಾಗಿದೆ, ದೇವರಲ್ಲಿ ಮನವಿಯನ್ನ ಮಾಡ್ಬೇಕಾಗಿದೆ. ದೇವ್ರೇ, ನೀನು ನನಗೆ ಆ ಒಂದು ಪರಲೋಕ ಸಂಸ್ಥಾನವನ್ನ ಪ್ರತಿನಿಧಿಸ್ತಕ್ಕಂತ ಒಂದು ಜವಾಬ್ದಾರಿಯುತವಾದಂತ ಕೆಲಸವನ್ನ ಕೊಟ್ಟಿದ್ದೀರಾ. ಆ ಕೆಲಸವನ್ನ ನಾನು ಮಾಡ್ಲಿಕ್ಕೆ ನೀನು ನನಗೆ ಸಹಾಯ ಮಾಡುವಂತ ದೇವರನ್ನ ಕೇಳ್ಬೇಕಾಗಿದೆ. ಇದೇ ಒಂದು ಸುಪ್ರಸನ್ನತೆಯ ಕಾಲವಾಗಿದೆ ಪ್ರಿಯರೇ. ಇದೇ ಆ ಒಂದು ರಕ್ಷಣೆಯ ದಿನವಾಗಿದೆ. ದೇವರು ನಮಗೆ ವಹಿಸಿರ್ತಕ್ಕಂಥ ಕೆಲಸವನ್ನ ಸಂಪೂರ್ಣವಾಗಿ ಪೂರೈಸಿ ಕ್ರಿಸ್ತನೊಡನೆ ನಮ್ಮ ನಿವಾಸ ಸ್ಥಾನವಾಗಿರ್ತಕ್ಕಂಥ ಪರಮ ಕಾನಾನಾದ ಪರಲೋಕ ರಾಜ್ಯಕ್ಕೆ ನಾವು ಸೇರೋಣ. ಇಲ್ಲಿ ನಾವು ನೋಡ್ತೇವೆ, ಮತ್ತಾಯ 4:17 ಯೇಸು ಸ್ವಾಮಿ ಹೇಳೋದಕ್ಕೆ ಶುರು ಮಾಡಿದ್ರು. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನಾವು ಕ್ರಿಸ್ತನಂತೆ ಸಾರಿ ಹೇಳುತ್ತಾ ಆತ್ಮಗಳನ್ನು ಗೆಲ್ಲುತ್ತಾ ಕ್ರಿಸ್ತನ ಬರೋಣಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಗೀತೆಯನ್ನ ಹಾಡಿ ಈ ಒಂದು ಇದನ್ನ ಮುಕ್ತಾಯ ತರುವ. ಹೋಗಿ ಸಾರಿರಿ ನನ್ನ ವಾರ್ತೆ, ಬೇಗನೆ ತಿಳಿಸಿರಿ ಶುಭ ವಾರ್ತೆ.
ಹೋಗಿ ಸಾರಿರಿ ನನ್ನ ವಾರ್ತೆ, ಬೇಗನೆ ತಿಳಿಸಿರಿ ಶುಭ ವಾರ್ತೆ. ಗಗನದ ವಾರ್ತೆ ಅಗಣಿತ ಜನಕ್ಕೆ, ಗಗನದ ವಾರ್ತೆ ಅಗಣಿತ ಜನಕ್ಕೆ, ಲಘು ಬಗೆ ತಿಳಿಸಿರಿ ನನ್ನ ವಾರ್ತೆ, ಬೇಗನೆ ತಿಳಿಸಿರಿ ಶುಭ ವಾರ್ತೆ. ಹೋಗಿ ಸಾರಿರಿ ನನ್ನ ವಾರ್ತೆ, ಬೇಗನೆ ತಿಳಿಸಿರಿ ಶುಭ ವಾರ್ತೆ. ದಾರಿಯ ಕಾಣದೆ ಚದರಿರುವ ಕುರಿಗಳ ರೀತಿಲಿ ಬಳಲಿರುವ, ದಾರಿಯ ಕಾಣದೆ ಚದರಿರುವ ಕುರಿಗಳ ರೀತಿಲಿ ಬಳಲಿರುವ, ನರಗುರುಗಳ ಪಾದ ಅರಿಯದೆ ಪಿಡಿದ, ನರಗುರುಗಳ ಪಾದ ಅರಿಯದೆ ಪಿಡಿದ, ನರಕದ ಮಾರ್ಗದಿ ನಡೆದಿರುವ, ತ್ವರಿತದಿ ಕರೆಯಿರಿ ಆ ಜನವಾ. ಹೋಗಿ ಸಾರಿರಿ ನನ್ನ ವಾರ್ತೆ, ಬೇಗನೆ ತಿಳಿಸಿರಿ ಶುಭ ವಾರ್ತೆ. ಬಡ ಜನರಿಗೆ ನೀವು ಸಡಗರದಿ, ಬಿಡದೆ ತಿಳಿಸಿರಿ ದೃಢ ಮನದಿ. ಬಡ ಜನರಿಗೆ ನೀವು ಸಡಗರದಿ, ಬಿಡದೆ ತಿಳಿಸಿರಿ ದೃಢ ಮನದಿ. ಜಡಮತಿ ಜನಕ್ಕೆ ಜಡ ರೋಗಿಗಳಿಗೆ, ಜಡಮತಿ ಜನಕ್ಕೆ ಜಡ ರೋಗಿಗಳಿಗೆ, ಹಿಡಿದು ನಡೆಸಿರಿ ನನ್ನ ಬಳಿಗೆ, ಕಡುದೂರದಲ್ಲಿಹ ಬಹು ಜನಕ್ಕೆ. ಹೋಗಿ ಸಾರಿರಿ ನನ್ನ ವಾರ್ತೆ, ಬೇಗನೆ ತಿಳಿಸಿರಿ ಶುಭ ವಾರ್ತೆ. ಗಗನದ ವಾರ್ತೆ ಅಗಣಿತ ಜನಕ್ಕೆ, ಗಗನದ ವಾರ್ತೆ ಅಗಣಿತ ಜನಕ್ಕೆ, ಲಘು ಬಗೆ ತಿಳಿಸಿರಿ ನನ್ನ ವಾರ್ತೆ, ಬೇಗನೆ ತಿಳಿಸಿರಿ ಶುಭ ವಾರ್ತೆ. ಹೋಗಿ ಸಾರಿರಿ ನನ್ನ ವಾರ್ತೆ, ಬೇಗನೆ ತಿಳಿಸಿರಿ ಶುಭ ವಾರ್ತೆ. ಇಲ್ಲಿ ನೋಡಿ, ನಾವು ನೋಡ್ತೇವೆ, ಒಂದ್ ವೇಳೆ ರಾಯಭಾರಿ ಯಾವ ಒಂದು ದೇಶವನ್ನ ಅಥವಾ ಜನರನ್ನ ಪ್ರತಿನಿಧಿಸ್ತಾನೋ, ಅವರಿಗೆ ಒಂದ್ ವೇಳೆ ಏನಾದ್ರೂ ಮೋಸ ಮಾಡಿದ್ರೆ ಶಿಕ್ಷೆಗೆ ಗುರು ಆಗುವಂತವನಾಗಿದ್ದಾನೆ. ಕೊನೆಗೆ ಜೀವವನ್ನೇ ಕಳೆದುಕೊಳ್ತಕ್ಕಂತ ಒಂದು ಪರಿಸ್ಥಿತಿ ಬರುವಂತವರಾಗಿದೆ. ಅದೇ ರೀತಿಯಲ್ಲಿ ಕ್ರಿಸ್ತನು ನಮ್ಮನ್ನ ರಾಯಭಾರಿಗಳಾಗಿ ಆ ಪರಲೋಕ ಸಂಸ್ಥಾನವನ್ನ ಪ್ರತಿನಿಧಿಸಕ್ಕೆ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ. ನಾವು ಏನಾದ್ರೂ ಒಂದ್ ವೇಳೆ ದೇವರಿಗೆ ಮೋಸ ಮಾಡೋದಾದ್ರೆ, ನಾವು ಸಹ ಕ್ರಿಸ್ತನಿಗೆ ದ್ರೋಹ ಬಗೆದ್ರೆ, ಮೋಸ ಮಾಡಿದ್ರೆ, ಆತನಿಗೆ ಅವಿಧೇಯರಾಗಿ ನಡ್ಕೊಂಡ್ರೆ, ಕ್ರಿಸ್ತನನ್ನ ನಾವು ಅವಮಾನ ಪಡಿಸಿದ್ರೆ, ನಾವು ಸಹ ಜೀವವನ್ನ